ಅದು ಅವರೇ ಭಾರ್ಗವಿ ಅಂತ ಗೊತ್ತಿರಲಿಲ್ಲ ಡ್ಯಾಡ್. ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಅನ್ನಲ್ಲ, ಅದು ಎಲ್ಲಿ ರೆಡಿ ಮಾಡೋದು ಅಂತ ಕೇಳ್ತಾ ಇದ್ದೆ. ಅಷ್ಟರಲ್ಲಿ ಶ್ಯಾಮ್ ಬಂದು ವಾನ್ ಮಾಡಿದ್ರು. ಆಮೇಲೆ ಮಾತಾಡಿಲ್ಲ ಡ್ಯಾಡ್. ನಿಜ ಹೇಳು, ನೀನೇನಾದ್ರೂ ಆ ಭಾರ್ಗವಿ ಪರವಾಗಿ? ಚೇಚೆ, ಎಲ್ಲಾದ್ರೂ ಉಂಟಾ ಡ್ಯಾಡ್? ನಿಮ್ಮಗಾಗಿ ನಾನು ಬೇರೆ ಲಾಯರ್ಗೆ ಸಪೋರ್ಟ್ ಮಾಡ್ತೀನ? ನಾನು ಯಾವತ್ತಿದ್ರು ನಿಮ್ಮ ಪರನೇ ಡ್ಯಾಡ್. ನೋಡ್ತಾ ಇರಿ ಡ್ಯಾಡ್, ಈ ಕೇಸ್ ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಎಲ್ಲ ಒಳ್ಳೇದಾಗುತ್ತೆ. ಅರ್ಜುನ್ ನನ್ನ ಫ್ರೆಂಡ್ ಅಂತ ಏನಾದ್ರೂ JP ಅವನನ್ನ ಹೆದರಿಸ್ ಮಾಡ್ತೀನಿ ಅವ್ರಿಗೆ. ವಾದದಲ್ಲಿ ನಿಮ್ಮನ್ನ ಯಾರು ಮೀರ್ಸಕ್ಕಾಗಲ್ಲ ಡ್ಯಾಡ್. ನೀವು ಎಲ್ಲಾರ ಕಣ್ಣಿಗೆ ಒಳ್ಳೆಯವರಾಗೇ ಇರ್ಬೇಕು. ನಿಮ್ಮ ಮಗ ಅಂತ ಹೇಳ್ಕೊಳಕ್ಕೆ ನಂಗೆ ತುಂಬಾ ಹೆಮ್ಮೆ ಆಗ್ತಿದೆ. ಪಾರ್ಥ JP ಪಾಟೀಲ್ಗೆ ಬೈತಿದ್ದಾನೆ, ಮತ್ತೆ ಹೇಳಿದೆಲ್ಲ ಕೇಳಿಸ್ಕೊಳಕ್ಕಾಗತ್ತಾ? ಸರಿಯಾಗಿ ಮಾತಾಡು ಪಾರ್ಥ. ನೋಡ್ತಾ ಇರು, ನೀನು ಈ ಕೆಟ್ಟ ಲಾಯರ್ JP ಪಾಟೀಲ್ಗೆ ಬೈದೆ ಅಂತ ಗೊತ್ತಾದ್ರೆ ನಿಮ್ಮಪ್ಪಂಗೆ ನೀನ್ ಎಷ್ಟು ನ್ಯಾಯವಂತ ಅಂತ ಹೆಮ್ಮೆ ಆಗತ್ತೆ. ಆದ್ರೆ ನನಗೆ ನೀನು ನನ್ನ ಮಗ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಇಲ್ಲ. ನೋಡೋ, ಅದ್ ಏನೇ ಕೆಲಸ ಇದ್ರು ಮುಗಿಸ್ಕೊಂಡು ಜಾಗ ಖಾಲಿ ಮಾಡ್ತಾ ಇರ್ಬೇಕು. ಮತ್ತೆ ಇನ್ನೊಂದ್ಸತಿ ಆ ಭಾರ್ಗವಿ ಜೊತೆ ಮಾತಾಡ್ತಾ ನಿಂತಿರೋದನ್ನ ನಾನು ನೋಡಿದ್ರೆ ಪರಿಣಾಮ ಸರಿಯಾಗಿರಲ್ಲ. ನೋಡಿ ಶ್ಯಾಮ್, ಸಾರಿ ಡ್ಯಾಡ್, ನಿಮ್ಮ ಹತ್ರ ಸುಳ್ಳು ಹೇಳಿದೆ. ನನ್ನ ಹೀರೋ ನೀವು ಸರಿ ದಾರಿಲಿ ನಡಿಬೇಕು ಅಂತಾನೆ ಇಷ್ಟೆಲ್ಲ ಮಾಡ್ತಾ ಇದ್ವಿ. ಹಾಗಿರುವಾಗ ಇಂಥ ಟೈಮಲ್ಲಿ ನಿಜ ಹೇಳಿದ್ರೆ ನನ್ನ ಪ್ರಯತ್ನ ಎಲ್ಲ ವೇಸ್ಟ್ ಆಗುತ್ತೆ. ಅದಕ್ಕೆ ಸುಳ್ಳು ಹೇಳಿದೆ. ಐ ಆಮ್ ರಿಯಲಿ ವೆರಿ ಸಾರಿ ಡ್ಯಾಡ್. ಸೂಪರ್ ಪಾರ್ಥ, ನೀನು ಮನೆ ಸಾಫ್ಟ್ ಅಂತ ಅನ್ಕೊಂಡಿದ್ದೆ. ನೀನ್ ನೋಡಿದ್ರೆ ನಿನ್ನ ಕೆಣ್ಕಕ್ ಬಂದ್ JPನ ಸರಿಯಾಗಿ ಬೈದ್ ಕಳಿಸ್ದೆ. ನಾನ್ ದೂರದಲ್ಲಿ ನಿಂತ್ಕೊಂಡು ಎಲ್ಲ ನೋಡ್ದೆ. ಹೌದು ಹೌದು ಮೇಡಮ್. ಮೊದ್ಲೇ ನೀನ್ ಅವ್ರ ಫ್ಯಾನ್ ಬೇರೆ. ಅವ್ರನ್ನ ನೋಡಿ ನೀನ್ ಎಲ್ಲಿ ಭಯ ಪಟ್ಕೊಳ್ತೀಯೋ, ಎಲ್ಲಿ ಮಾತಾಡದೆ ಸುಮ್ನಾಗ್ಬಿಡ್ತೀಯೋ ಅಂತ ಅನ್ಕೊಂಡಿದ್ದೆ. ಆದ್ರೆ ಧೈರ್ಯವಾಗಿ ಮಾತಾಡಿ ಕಳಿಸ್ದೆ ನೋಡು, ಮೆಚ್ತೆ ಕಣಯ್ಯ ನಿನ್ನ. ಡ್ಯಾಡ್ ಅವರಾಗೆ ಕೇಳಿದ್ರು ನಿಜ ಹೇಳಕ್ಕಾಗ್ತಿಲ್ಲ. ಭಾರ್ಗವಿಗೆ ನಾನೇ ನಿಜ ಹೇಳ್ಬೇಕು ಅಂತ ಅನ್ಕೊಂಡ್ರು ಹೇಳಕ್ಕಾಗ್ತಿಲ್ಲ. ಛೇ, ಇನ್ಯಾವಾಗ ಹೇಳೋದು? JP, ಏನಿದು ಇಷ್ಟು ಅರ್ಜೆಂಟಾಗಿ ಬರಕ್ ಹೇಳಿ? ಬೇರೆ ಏನಾದ್ರು ಕಿರಿಕಾಯ್ತಾ? ನಿನ್ ಮಗಳನ್ನ ಕೇಳು. ಇವಳು ನೆನ್ನೆ ನಮ್ಮ ಮನೆಗೆ ಬಂದಿದ್ಲಂತೆ. ಇವತ್ತೇ ಈಗ್ಲೇ ಅರ್ಜುನ್ ಜೊತೆ ಮದ್ವೆ ಮಾಡಿಸುವಂತ ಹಠ ಹಿಡಿದಿಯಾಳೆ. ಅದಕ್ಕೆ ಸಿಚುಯೇಷನ್ ಸೀರಿಯಸ್ ಆಗಿದೆ ಅನ್ಕೊಂಡು ನಿಮ್ಮಿಬ್ರನ್ನ ಇಲ್ಲ ಕರೆಸ್ತೀನಿ. ಏನಿದು ಮಗಳೇ, ಅವ್ರ ಮನೆಗೆ ಹೋಗಿ ಗಲಾಟೆ ಮಾಡಿದ್ಯಾ? ಯಾಕೆ ಮಗಳೇ ಟೆನ್ಷನ್ ಮಾಡ್ಕೊಂಡು? ಇವಾಗ ತಾನೇ ಎಂಗೇಜ್ಮೆಂಟ್ ಮುಗ್ದಿದೆ. ಈ ಕೇಸ್ ಮುಗಿದ ಮೇಲೆ ನಿನ್ನ ಮದುವೆ ಮಾಡ್ತೀವಿ ಅಂತ ನಾವು ಹೇಳಿರ್ಲಿಲ್ವಾ? ನಿನಗೆ ನಮ್ಮಿಬ್ಬರ ಮೇಲೆ ನಂಬಿಕೆ ಇಲ್ವಾ? MLAನ ನನ್ನ ಮಗಳ ಮದುವೆನ ಧಾಮ್ ಧೂಮ್ ಅಂತ ಮಾಡ್ಬೇಕು ಅಂತ ನನಗೆ ಆಸೆ ಇರಲ್ವಮ್ಮ? JP, ನನ್ನಿಬ್ರು ಮಕ್ಕಳು ನನ್ನ ಮನಸ್ಸನ್ನ ಅರ್ಥನೇ ಮಾಡ್ಕೊಳ್ಳಲ್ಲ. ರಿಲ್ಯಾಕ್ಸ್. ನೀನ್ ಇವಳನ್ನ ಬೈಬೇಕು ಅಂತ ನಾನು ನಿಮ್ಮನ್ನ ಇಲ್ಲಿ ಕರೆಸ್ಲಿಲ್ಲ. ವಿಷಯ ಏನು ಅಂತ ತಿಳ್ಕೊಳಕ್ ಕರೆಸ್ತೀನಿ.
ಇವಳಿಗೆ ಅರ್ಜುನ್ ಮೇಲಿರೋ ಪ್ರೀತಿ ನೋಡಿ ಬೆರಗಾಗಿ ಕರೆಸ್ದೆ. ಥ್ಯಾಂಕ್ಸ್ ಅಂಕಲ್. ಥ್ಯಾಂಕ್ಸ್ ಡ್ಯಾಡ್. ಡ್ಯಾಡ್, ನಿಮ್ ಆಸೆ ಕನ್ಸು ನನಗೂ ಅರ್ಥ ಆಗುತ್ತೆ. ಆದ್ರೆ ಸಿಚುವೇಶನ್ ಹೀಗ್ ಮಾಡಿಸ್ತಾ ಇದೆ. ಬೇಕಾದ್ರೆ ರಿಸೆಪ್ಷನ್ ಗ್ರ್ಯಾಂಡ್ ಆಗಿ ಇಟ್ಕೊಳ್ಳೋಣ, ಅಬ್ರಾಡ್ಗೆ ಹೋಗಿ ಡೆಸ್ಟಿನೇಷನ್ ವೆಡ್ಡಿಂಗ್ ಇಟ್ಕೊಳ್ಳೋಣ ಡ್ಯಾಡ್. ಆದ್ರೆ ಮದ್ವೆ ಮಾತ್ರ ಬೇಗ ಮಾಡಿ ಡ್ಯಾಡ್, ಪ್ಲೀಸ್. ಡ್ಯಾಡ್, ರಿಜಿಸ್ಟರ್ ಆಫೀಸೋ ಇಲ್ಲ ದೇವಸ್ಥಾನನೋ ಯಾವ ಪ್ಲೇಸ್ ಆದ್ರೂ ಪರವಾಗಿಲ್ಲ ಡ್ಯಾಡ್. ಒಟ್ನಲ್ಲಿ ನಮ್ಮ ಮದ್ವೆ ಆಗ್ಬೇಕು ಡ್ಯಾಡ್. ಡ್ಯಾಡ್, ನನ್ ಕತ್ತಲ್ಲಿ ನನ್ನ ಅರ್ಜುನ್ ಕಟ್ಟೋ ತಾಳಿ ಇರ್ಬೇಕು ಡ್ಯಾಡ್. ಪ್ಲೀಸ್ ಡ್ಯಾಡ್, ಪ್ಲೀಸ್ ಅಂಕಲ್. ಸಿಚುಯೇಷನ್ ಬೇರೆ ಇದೆ ಅಂದ್ರೆ ನೀನು ಮಾತಾಡ್ತಿರೋದು ನೋಡಿದ್ರೆ ಏನೋ ಸೀರಿಯಸ್ ರೀಸನ್ ಇರಬೇಕು. ಅದೇನಂದ್ರೆ ಪರವಾಗಿಲ್ಲ, ಹೇಳು ಮಗಳೇ. ಇಲ್ಲಿರೋದು ನಾವಿಬ್ರೇ. ಇಷ್ಟ ದಿನ ಈ ವಿಷಯನ ಇಬ್ರಿಗೂ ಹೇಳ್ಬಾರ್ದು, ಕಂಪ್ಲೇಂಟ್ ಮಾಡಬಾರ್ದು ಅನ್ಕೊಂಡಿದ್ದೆ. ಆದ್ರೆ ಈಗ ಈ ವಿಷಯ ನಿಮಗೆ ಹೇಳ್ದೆ ಬೇರೆ ದಾರಿ ಇಲ್ಲ ಅನ್ನಿಸ್ತಾ ಇದೆ. ಅರ್ಜುನ್ ಒಂದ್ ಹುಡ್ಗಿನ ಇಷ್ಟಪಡ್ತಾ ಇದ್ದಾನೆ. ಪುಟಿ, ನಿನ್ ಮನಸ್ಸಿನಲ್ಲಿ ಆ ಹುಡುಗ ಇದ್ದಾನಲ್ಲ, ಅಂದ್ರೆ ನನ್ನ ಬಾವಿ ಅಳಿಯ, ಅವನ್ ನಾನು ನೋಡಿದ್ದೀನ, ಮಾತಾಡಿದ್ದೀನ. ಇವಾಗ ಯಾಕಪ್ಪ ಹೀಗೆ ಕೇಳ್ತಿದ್ಯಾ? ಅಲ್ಲಪ್ಪ, ಅವನ್ ಯಾರು ಅಂತ ಹೇಳಿದ್ರೆ ಅವನ ಜೊತೆ ಮಾತಾಡೋಣ, ಸ್ನೇಹಿತರಾಗೋಣ, ಅವನ ಭೇಟಿ ಆಗೋಣ ಅಂತ. ಓಹೋ, ಇನ್ನು ಏನೇನ್ ಕನ್ಸುಗಳಿದೆ ನಿಮ್ಗೆ? ನೀನ್ ಸೀರೆ ಉಟ್ಕೊಂಡು, ಕೈ ತುಂಬ ಬಳೆ ತೊಟ್ಕೊಂಡು, ಮುಡಿ ತುಂಬ ಹೂ ಮುಟ್ಕೊಂಡು, ಹಣೆಗೆ ಕುಂಕುಮ ಇಟ್ಕೊಂಡು ನಿನ್ನ ಗಂಡನ ಜೊತೆ ನಿಂತ್ಕೊಂಡಿರೋದು ನಾನು ನೋಡೋ ಆಸೆ ಪಟ್ಟೆ. ಹಾಗೆ ನಾನು ನನ್ನ ಅಳಿಯ ವಾಕಿಂಗ್ ಹೋಗ್ಬೇಕು. ಸಣ್ಣ ಪುಟ್ಟ ವಿಷಯಗಳಿಗೆ, ಅಂದ್ರೆ ಯಾರು ಪುಟ್ಟಿನ ಅಂದ್ರೆ ನಿನ್ನನ್ನ ಪ್ರೀತಿ ಮಾಡ್ತಾರೆ ಹೆಚ್ಚು ಅಂತ ಪರಸ್ಪರ ವಾದ ಮಾಡಬೇಕು. ಆಮೇಲೆ ಅಳಿಯಂದು ಬಂದಿದ್ದಾರೆ ಅಂತ ನಿಮ್ಮಮ್ಮ ಮಾಡ್ತಾಳಲ್ಲ ಹಬ್ಬದೂಟನ, ಅದನ್ನ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕು. ನನ್ನ ಅಳಿಯನ ಜೊತೆ ರಮ್ಮಿ ಆಡ್ಬೇಕು. ಆಮೇಲೆ ರಮ್ಮಿ ಬೇಡ ಬೇಡ, ಚೌಕಬಾರ ಆಡ್ಬೇಡ, ಓಕೆನಾ? ನನ್ನ ಅಳಿಯನ ಜೊತೆ ಚೌಕಬಾರ ಆಡ್ಬೇಕು. ಹಾಗೆ ನಮ್ಮೂರ್ನವ್ರಿಗೆಲ್ಲ ನನ್ನ ಅಳಿಯ ಇವರು ಅಂತ ಹೆಮ್ಮೆಯಿಂದ ತೋರಿಸ್ಬೇಕು. ಮತ್ತೆ ನಿಮ್ಗಾಗ್ತಾರಲ್ಲ ಮಕ್ಕಳು, ಮೊಮ್ಮಕ್ಕಳು, ಅವ್ರ ಜೊತೆ ಪ್ರೀತಿಯಿಂದ ಆಡ್ಬೇಕು. ಪುಟಿ, ಮಕ್ಕಳ ಜೊತೆ ಕಟ್ತೀವಲ್ಲ ಕನಸು, ಅದು ನಮ್ಮ ಜೀವನಕ್ಕಿಂತ ಬಹಳ ದೊಡ್ಡದು. ವಯಸ್ಸಾದ್ಮೇಲೆ ನಮ್ಮ ಜೀವನ ಎಲ್ಲಿರುತ್ತೆ ಪುಟಿ? ಮಕ್ಕಳ ಜೀವನನೇ ನಮ್ಮ ಜೀವನ. ಹೆಚ್ಚಿನದಾಗಿ ಯಾವ ಜೀವನನೂ ನಮ್ಗೆ ಉಳಿದಿರಲ್ಲ ಪುಟಿ. ಆಗ ನಿಮ್ಗಳ ಖುಷಿಯಿಂದಲೇ ನಮ್ಗಳು ಖುಷಿ ಕಾಣ್ತೀವಿ. ಡ್ಯಾಡ್, ಅವನೇ ಬಾಯ್ ಬಿಟ್ಟು ಈ ವಿಷಯ ನನಗೆ ಹೇಳ್ದ ಡ್ಯಾಡ್. ಅವ್ನು ನನ್ ಎಲ್ ಬಿಟ್ಟು ಹೋಗ್ತಾನೋ ಅನ್ನೋ ಭಯ ಕಾಡ್ತಾ ಇದೆ JP ಅಂಕಲ್. ಇಷ್ಟು ಹೆಚ್ಕೊಂಡಿದ್ದಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಯಾರ ಹುಡುಗಿ ಹೇಳು ಒಂದನ, ಯಾರು ಆ ಹುಡುಗಿ? ಅವಳು ಭಾರ್ಗವಿ ಅಕ್ಕ ಅಂತ ಗೊತ್ತಾಗಿದ ತಕ್ಷಣ ಮಾವ ನನ್ನ ಕತ್ ಹಿಡ್ದು ಆಚೆ ದಬ್ಬಿದ್ರು. ಇನ್ನು ಅರ್ಜುನ್ ಮೇಲೆ ಅವ್ರು ಆಲ್ರೆಡಿ ಡಿಸಪಾಯಿಂಟ್ ಆಗಿದ್ದಾರೆ. ಅವನು ಭಾರ್ಗವಿನ ಇಷ್ಟಪಡ್ತಿದ್ದಾನೆ ಅಂತ ಗೊತ್ತಾದ್ರೆ ಅವನ ಕತ್ ಹಿಡ್ದು ಆಚೆ ದಬ್ತಾರಷ್ಟೇನೆ.
ಅವಳ ಕಾರಣಕ್ಕೆ ಮನೆಯಿಂದ ಆಚೆ ಹೋದ್ರೆ ಅವಳ ಮನೆಗೆ ಹೋಗ್ತಾನಷ್ಟೇನೆ. ಆ ಹುಡ್ಗಿ ಯಾರು ಅಂತ ನಂಗೆ ಗೊತ್ತಿಲ್ಲ ಅಂಕಲ್. ಆದ್ರೆ ನನ್ನನ್ ಮದ್ವೆ ಆಗಕ್ ಇಷ್ಟ ಇಲ್ಲ ಅಂತ ಅವ್ನು ಹೇಳಿದ್ದಾನೆ ಅಂಕಲ್. ನನ್ನ ಕಣ್ಣು ತಪ್ಪಿಸಿ ನಿನ್ನ ಹತ್ರ ಹೀಗೆಲ್ಲ ಮಾತಾಡಿದ. ಅವನು ನನ್ನ ಮಗ, ನಾನು ಅವನಪ್ಪ. ನಾನ್ ತೋರಿಸಿದ ಹುಡುಗಿನ ಬಾಯಿ ಮುಚ್ಕೊಂಡು ಮದುವೆ ಆಗಿ ತೆಪ್ಪಗ್ ಬಿದ್ದಿರ್ಬೇಕು. ಅದ್ ಹೇಗ್ ನಿನ್ನ ಅವನು ಮದುವೆ ಆಗಲ್ವೋ ನಾನು ನೋಡ್ತೀನಿ. ಅರ್ಜುನ್ ಈ ರೀತಿ ಮಾಡ್ತಾನೆ ಅಂತ ಅಂದ್ಕೊಂಡಿರಲ್ಲ ಜೊತೆ. ನಿನ್ನ ಮಗ ಅಂತ ನೋಡ್ಕೊಂಡು ನಾನು ಸುಮ್ಮನೆ ಇದ್ದೀನಿ. ಇಲ್ದೆ ಹೋಗಿದ್ರೆ ನಿನ್ ಸಿಟ್ಟು ನನಗೆ ಅರ್ಥ ಆಗುತ್ತೆ. ಅವನು ಯಾವತ್ತು ನನ್ನ ಮಾತು ಮೀರಿ ಲಾಯರ್ ಆಗದೆ ಯಾವುದೋ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು, ಅವತ್ತೇ ಅವನನ್ನ ಮನೆಯಿಂದ ಆಚೆ ಹಾಕ್ಬೇಕು. ಆದ್ರೆ ವಂದನ ಅವನನ್ನ ಪ್ರೀತಿಸ್ತಿದ್ದಾನೆ ಅಂತ ಗೊತ್ತಾದ್ಮೇಲೆ, ಇವರಿಬ್ರು ಮದ್ವೆ ಆದ್ಮೇಲಾದ್ರೂ ಅವನು ಸರಿ ಹೋಗ್ತಾನೆ ಅನ್ನೋ ಹೋಪಲ್ಲಿ ಸುಮ್ಮನೆ ಇದ್ದೆ. ಈಗ ವಂದನನ್ನೇ ಬೇಡ ಅನ್ನುವಷ್ಟು ಕೊಬ್ಬಿದ್ದಾನೆ ಅಂದ್ರೆ ನಾನ್ ಸುಮ್ಮನೆ. ಅಂಕಲ್ ಪ್ಲೀಸ್, ಅರ್ಜುನ್ ನಮ್ಮ ಮನೆಯಿಂದ ಹೊರಗಡೆ ಹಾಕ್ಬೇಡಿ. ಅವನ ಬಿಟ್ಟು ಬದುಕೋ ಶಕ್ತಿ ನನ್ಗಿಲ್ಲ ಅಂಕಲ್. ನಮ್ಮಿಬ್ರು ಮದ್ವೆ ಮಾಡ್ಸಿ ಅಂಕಲ್, ಅವನ್ ಸರಿ ಹೋಗ್ತಾನೆ. ನೋಡಿದೆ, ಅವನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದ. ಆದ್ರೆ ಅವನ್ಗೆ ಇದು ಅರ್ಥ ಆಗ್ತಾ ಇಲ್ಲ. ಇಲ್ಲ, ಇನ್ ತಡ ಮಾಡಬಾರ್ದು. ನಾಳೆನೆ ಅರ್ಜುನ್ಗೆ ವಂದನಾಗೆ ದೇವಸ್ಥಾನದಲ್ಲೇ ಮದ್ವೆ. ಶಕ್ತಿ, ನಿನ್ಗೋಕೆನಾ? ನನ್ನ ಮಗಳ ಮುಖದಲ್ಲಿರೋ ಈ ಖುಷಿಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ ಜೊತೆ. ಅವಳು ಯಾವತ್ತಿದ್ರು ನಿನ್ನ ಮನೆ ಸೊಸೆ ಅಂತ ನಾವು ಮಾತಾಡ್ಕೊಂಡಿದ್ವಿ. ಎಂಗೇಜ್ಮೆಂಟ್ ಮುಗ್ದಿದೆ, ಇಲ್ಲ ಅನ್ನೋದಕ್ಕೆ ಯಾವ ಕಾರಣನೂ ಇಲ್ಲ. ನನಗೊಪ್ಪಿಗೆ ಇದೆ. ಥ್ಯಾಂಕ್ ಯು ಡ್ಯಾಡ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಂಕಲ್. ವಂದನ, ನಾಳೆಯಿಂದಾನೆ ನೀನು ನಮ್ಮನೆ ಸೊಸೆ. ಅಂದ್ರೆ ಅರ್ಜುನ್ ಒಪ್ಕೋತಾನ ಅಂಕಲ್? ಆ ಯೋಚನೆ ಬಿಟ್ಬಿಡು. ಅವನ ಕೈಲಿ ನೀವು ತಾಳಿ ಕಟ್ಸೋ ಜವಾಬ್ದಾರಿ ನಂದು. ಈ JP ಮಾತು ಕೊಟ್ಮೇಲೆ ಕೆಲಸ ಮುಗೀತು ಅಂತಾನೆ ಅನ್ಕೋ. ಅಪ್ಪ, ರಮ್ಮಿ ಆಡೋದನ್ನೊಂದನ್ನು ಬಿಟ್ಟು ಬೇರೆ ಎಲ್ಲ ಆಸೆಗಳನ್ನು ಈಡೇರಿಸ್ತೇನಪ್ಪ. ಹೌದಾ? ಎಸ್, ಶೂರ್. ನೀನಿಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತೀಯ ಅಂದ್ರೆ ನಿನ್ನ ಮನಸ್ಸಿನಲ್ಲಿ ಆ ಹುಡುಗನ ಬಗ್ಗೆ ಪ್ರೀತಿ ಇರೋದು ಸತ್ಯ, ನಿಜ ಅಲ್ವಾ? ಪುಟಿ, ಆದ್ರೂ ಯಾಕಪ್ಪ ಮದುವೆನ ಹೀಗೆ ಮುಂದೂಡ್ತಾ ಇದೆಯಾ? ಅದು ಹಾಗಲ್ಲಪ್ಪ. ಅವ್ರ ಮೇಲೆ ಏನಾದ್ರು ತೊಂದರೆನಾ? ಅವ್ರ ಅಪ್ಪ ಅಮ್ಮನ ಜೊತೆ ನಾನು ಮಾತಾಡ್ಬೇಕಾ? ಅವನು ಯಾರು ಅಂತ ಹೇಳ್ಬಿಟ್ಟೆ, ನಾನು ಅವನ ಕಾಲಿಡ್ದಾದ್ರೂ ಒಪ್ಪಿಸ್ತೀನಿ. ಅಪ್ಪ, ಏನ್ ಮಾತಾಡ್ತಿದ್ದೀರಪ್ಪ? ಬಿಡ್ತು ಅನ್ನಿ. ನೀವ್ ಯಾರ ಕಾಲು ಹಿಡ್ಬೇಕಾಗಿಲ್ಲಪ್ಪ. ನಿಮ್ಮನ್ನು ಗೌರವಿಸೋಂತವನ್ನೇ ನಾನು ಮದ್ವೆ ಆಗೋದು. ಆದ್ರೆ ಸದ್ಯಕ್ಕೆ ನನ್ಗೆ ಇಷ್ಟು ಬೇಗ ಮದ್ವೆ ಆಗಕ್ಕೆ ಇಷ್ಟ ಇಲ್ಲ ಅಪ್ಪ. ಇದೊಂದು ಕೇಸ್ ಮುಗಿದ್ ಬಿಡ್ಲಿ, ಆಮೇಲೆ ನಾನೇ ಎಲ್ಲ ವಿಷಯನೂ ನಿಮ್ಮ ಹತ್ರ ಹೇಳ್ತೀನಿ. ಸರಿ ಕಣಮ್ಮ, ನಿನ್ನ ಮೇಲೆ ನನ್ನ ನಂಬಿಕೆ ಇದೆ. ಒಟ್ಟಿನಲ್ಲಿ ಏನ್ ಪುಟ, ನೀನ್ ಚೆನ್ನಾಗಿರ್ಬೇಕು ಅಷ್ಟೇ. ಅಷ್ಟೇ ನನಗೆ ಮುಖ್ಯ.
ಭಾವ, ನೀವ್ ಹೀಗೆ ಸುಮ್ಮನೆ ಇದ್ರೆ ನಮಗ್ ಇನ್ನೂ ಜಾಸ್ತಿ ಭಯ ಆಗತ್ತೆ. ಅದೇನ್ ವಿಷಯ ಅಂತ ಹೇಳಿ ಭಾವ. ಮನೇಲಿ ಯಾರಿಗೆ ಭಯ ಇರಬೇಕೋ ಅವ್ರಿಗೆ ಇಲ್ಲ. ಈ ಮನೆ ಮರ್ಯಾದೆ ಬಗ್ಗೆ ಯಾರಿಗೂ ಕಾಳಜಿನೇ ಇಲ್ಲ. ನೀವ್ ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ಜೆಪಿ? ಇನ್ಯಾರ ಬಗ್ಗೆ? ನಿನ್ನ ಮಗನ ಬಗ್ಗೆ. ಅವನೇನ್ ಮಾಡ್ದ ಜೆಪಿ? ಎಂಗೇಜ್ಮೆಂಟ್ ಆಗಿ ಮದುವೆ ಫಿಕ್ಸ್ ಆಗಿರೋ ಹುಡುಗ. ಜವಾಬ್ದಾರಿನೇ ಇಲ್ದೆ ಇನ್ಯಾರ್ದೋ ಜೊತೆ ಪ್ರೀತಿ ಪ್ರೇಮ ಅಂತ ಸುತ್ತಾ ಇದ್ದಾನೆ. ಹಾಳಾದ್ ವಂದನ ಮದ್ವೆ ಬಗ್ಗೆ ಮಾತಾಡು ಅಂದ್ರೆ ಈ ಭಾರ್ಗವಿ ಬಗ್ಗೆ ಹೇಳ್ಬಿಟ್ಲಾ? ಇವನು ಮಾಡಿರೋ ತಪ್ಪು ಗೊತ್ತಾಗಿ ವಂದನ ಈಗಿಂದೀಗ್ಲೇ ಮದುವೆ ಆಗಬೇಕು ಅಂತ ಹಠಕ್ ಬಿದ್ದಿದ್ದಾಳೆ. ನೀವೇನು ತಲೆ ಕೆಡ್ಸ್ಕೋಬೇಡಿ ಜೆಪಿ. ವಂದನಾ ಜೊತೆ ನಾನ್ ಮಾತಾಡ್ತೀನಿ, ಅವಳಿಗೆಲ್ಲ ಅರ್ಥ ಮಾಡಿಸ್ತೀನಿ. ಅವಳು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ. ಅರ್ಥ ಮಾಡ್ಕೊಬೇಕಾಗಿರೋದು ಇವನು. ಮಾಡಿರೋ ಕರ್ಮಕಾಂಡಕ್ಕೆ ಅವನನ್ನು ಬಿಟ್ಟು ಹೋಗದೆ ಇನ್ನೂ ಮದುವೆ ಆಗ್ತೀನಿ ಅಂತ ಅವಳು ಹೇಳ್ತಿದ್ದಾಳಲ್ಲ, ಅದೇ ನಮ್ಮ ಪುಣ್ಯ. ವಂದನಾ ಇಸ್ ರೈಟ್. ಇನ್ನು ತಡ ಮಾಡದೆ ಅವಳು ಹೇಳ್ದಾಗೆ ನಾಳೆನೆ ಮದುವೆ ಮಾಡ್ಬಿಡ್ಬೇಕು. ಭಾವ, ನಾಳೆನೆ ಮದ್ವೆನಾ? ಹೇಳಿದ್ದನ್ನ ಪದೇ ಪದೇ ಹೇಳಕ್ಕಾಗಲ್ಲ. ನಾಳೆ ಬೆಳಗ್ಗೆನೆ ದೇವಸ್ಥಾನದಲ್ಲಿ ಅರ್ಜುನ್ಗೆ ವಂದನಾಗೆ ಮದುವೆ ಆಗುತ್ತೆ. ಅಲ್ಲ ಜೆಪಿ, ಇಷ್ಟೊಂದು ಅರ್ಜೆಂಟ್ ಆಗಿ ಮದ್ವೆ ಅಂದ್ರೆ? ಈಗಾಗ್ಲೇ ತುಂಬಾ ತಡ ಆಗಿದೆ ನಿರ್ಮಲ. ಅದಕ್ಕೆ ನಿನ್ನ ಮಗ ಹೀಗೆ ಹಾದಿ ತಪ್ತಾ ಇರೋದು. ಇನ್ಮೇಲೆ ನಾನ್ ಹೇಳಿದ್ದೆ ಮುಹೂರ್ತ, ನಾನ್ ಹೇಳ್ದಂಗೆ ಸಂಭ್ರಮ. ಆಗ್ಲೇ ಇದು ಹದ್ಬಸ್ತಲ್ಲಿರ್ತಾರೆ. ನಾನ್ ರೆಡಿ ಆಗೋದು ಈ ಮನೇಲಿ ಯಾರಿಗೂ ಇಷ್ಟ ಇಲ್ಲ ಅನ್ಸುತ್ತೆ. ಮುಚ್ಚ ತೆಗಿಯೋ ಅಷ್ಟ್ರಲ್ಲಿ ಎಲ್ರು ಎಂಗೇಜ್ಮೆಂಟ್ ಮದ್ವೆ ಅಂತ ಮಾಡಿ ಮುಗಿಸೇ ಬಿಡ್ತಾರೆ. ನೋಡಿ, ಯಾವುದೇ ಕಾರಣಕ್ಕೂ ಈ ವಿಷಯ ನಮ್ಮಷ್ಟು ಜನಕ್ಕೆ ಬಿಟ್ಟು ಇನ್ಯಾರಿಗೂ ಗೊತ್ತಾಗಬಾರ್ದು. ಪರ್ಟಿಕ್ಯುಲರ್ಲಿ ಅರ್ಜುನ್. ಏನಿಬ್ರು ಮುಖ ಮುಖ ನೋಡ್ಕೊಂತಿದ್ದೀರಾ? ಹೋಗಿ ಮದ್ವೆಗೆ ತಯಾರಿ ಮಾಡ್ಕೊಳ್ಳಿ. ಸರಿ ಜೆಪಿ. ಅದ್ ಸರಿ, ನಾಳೆ ಅರ್ಜುನನ್ನ ದೇವಸ್ಥಾನಕ್ಕೆ ಯಾರು ಕರ್ಕೊಂಡ್ ಬರ್ತೀರಾ? ಮಾವ, ನಾನ್ ಕರ್ಕೊಂಡ್ ಬರ್ತೀನಿ. ದೇವ್ರು ಇಷ್ಟ ಬೇಗ ತತಾಸ್ತು ಅಂತಾನೆ ಅಂತ ಗೊತ್ತೇ ಇರ್ಲಿಲ್ಲ. ಏನೇ ಆಗ್ಲಿ, ನಾಳೆ ನಮ್ ಕುರಿನ ಹಳ್ಳಕ್ ತಳ್ಳೋ ದಿನ ಚೆನ್ನಾಗಿ ಒಪ್ಸಿ ಕೊಪ್ಸಿ ಕರ್ಕೊಂಡ್ ಹೋಗೋಣ. ಅಪ್ಪ, ನೀವು ನಿಮ್ಮ ಆಸೆಗಳನ್ನೆಲ್ಲ ಹೇಳ್ಕೊಂಡ್ರಿ. ಹಾಗೆ ನಂದು ಒಂದು ಆಸೆ ಇದೆ, ಈಡೇರಿಸ್ತೀರಪ್ಪ? ಆಸೆನಾ? ಹ್ಮ್. ನಿಂದ? ಏ, ನೀ ಕೇಳೋದೆಷ್ಟೋ ನಾನು ಈಡೇರ್ಸೋದೆಷ್ಟೋ. ಕೇಳು, ಅದೇನ್ ಕೇಳು. ಅಪ್ಪ, ಅದು ಈ ಸಲ ಕೋರ್ಟ್ ಕೊನೆ ಹಿಯರಿಂಗಿಗೆ ನೀವು ನನ್ನ ಜೊತೆ ಬರ್ಬೇಕಪ್ಪ. ಇಲ್ಲ ಪುಟ್ಟಿ, ಅದೊಂದು ಮಾತ್ರ ನನ್ನ ಕೈಲಾಗೋದಿಲ್ಲ. ಅಪ್ಪ, ಈ ಕೇಸ್ನ ನಾವು ಆಲ್ರೆಡಿ 80% ಗೆದ್ಬಿಟ್ಟಿದೀವಪ್ಪ. ಆ ವಿಕ್ಕಿನೇ ಅವನ್ ಬಾಯಾರಿ ನಿಜನ ಒಪ್ಕೊಂಡಿದ್ದಾನೆ. ಅವ್ರ ಈ ಕೇಸ್ನ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಫೈನಲ್ ಜಡ್ಜ್ಮೆಂಟು ನಮ್ ಪರವಾಗಿ ಆಗುತ್ತೆ ಅನ್ನೋ ನಂಬಿಕೆ ನನ್ಗಿದೆಯಪ್ಪ. ನೀ ನನ್ ಗೆಲ್ಲೋದ್ ನೋಡ್ಬೇಕು ಅನ್ನೋದೇ ನನ್ನ ಆಸೆ. ದಯವಿಟ್ಟು ಬಾ ಅಪ್ಪ. ಅಪ್ಪ ಪ್ಲೀಸ್ ಅಪ್ಪ, ನೀ ನನ್ನ ಜೊತೆ ಕೋರ್ಟಿಗೆ ಬಾರಪ್ಪ. ಮತ್ತೆ ಆ ಜೆ.ಪಿ. ಪಾಟೀಲ್, ಆ ಶಕ್ತಿ ಪ್ರಸಾದ್, ಅವರಿಬ್ಬರು ಮುಖ ನೋಡೋದಕ್ಕೆ ನನಗಿಷ್ಟ ಇಲ್ಲ ಪುಟ್ಟಿ. ಅಪ್ಪ,
ಇನ್ನು ಎಷ್ಟು ವರ್ಷ ಅಂತ ಹೀಗೆ ಇರ್ತೀಯ ಹೇಳು? ಅವ್ರು ಮಾಡಿರೋ ತಪ್ಪಿಗೆ, ಅವ್ರು ಮಾಡಿರೋ ಮೋಸಕ್ಕೆ ನೀನ್ ಯಾಕಪ್ಪ ಬೆಲೆ ತರಬೇಕು? ಅಪ್ಪ ತಪ್ಪು ಮಾಡಿರೋ ಅವರೇ ರಾಜರೋಷವಾಗಿ ಓಡಾಡ್ಕೊಂಡಿದ್ದಾರೆ. ನೀನ್ ಸತ್ಯದ ಪರವಾಗಿ ನಿಂತಿದ್ದೆ ಅಪ್ಪ. ಸತ್ಯವಾಗಿರೋ ನೀನು ಹೀಗಿರ್ಬಾರ್ದು ಅಪ್ಪ. ಸರಿಯಪ್ಪ, ನೀನು JP ಪಾಟೀಲ್ ಸೋಲೋದನ್ನ ನೋಡಕ್ ಬರ್ಬೇಡ, ಅವ್ರ ಕಡೆ ತಿರುಗು ನೋಡ್ಬೇಡ. ಆದ್ರೆ ನಿನ್ ಮಗ್ಳು ಗೆಲ್ಲೋದನ್ನ ನೋಡಕ್ ಬಾ ಅಪ್ಪ. ನಿನ್ ಪುಟ್ಟಿ ವಾದ ಮಾಡಿ ಗೆಲ್ಲೋದನ್ನ, ಸಂಧಿಗೆ ನ್ಯಾಯ ಸಿಗದನ್ನ ನೋಡೋದಕ್ಕಾದ್ರೂ ಬಾ ಅಪ್ಪ. ಪ್ಲೀಸ್ ಅಪ್ಪ. ಅಪ್ಪ ಪ್ಲೀಸ್ ಅಪ್ಪ, ಬನ್ನಿ ಅಪ್ಪ. ಸರಿ ಪುಟ್ಟಿ, ನಾ ಬರ್ತೇನೆ. ಥ್ಯಾಂಕ್ ಯು ಅಪ್ಪ.